ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಖಂಡಿತ ಮರಿಬೇಡಿ. ಜೊತೆಗೆ ಲೈಕ್ ಶೇರ್ ಎಲ್ಲ ಇರಲಿ. ಟೀ ಮಾಡ್ತಾಯಿದ್ದೇನೆ. ಜೊತೆಗೆ ಇವತ್ತು ರೈಸ್ ಇದೆ, ಹಾಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಟೊಮೆಟೊ, ಈರುಳ್ಳಿ, ಮೆಣಸೆಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಒಗ್ಗರಣೆ ಕೊಟ್ಟು ರೈಸ್ನ ಹಾಕಿ ಚಿತ್ರಾನ್ನ ಮಾಡೋಣ ಅಂತ. ಬೇಗ ಮಾಡೋಕ್ಕೆ ಆಗುತ್ತೆ, ಈಸಿಯಾಗಿ ಆಗುತ್ತೆ. ನನ್ನ ಮಗ ಬೇಗ ಟ್ಯೂಷನ್ ಕ್ಲಾಸಿಗೆ ಹೋಗ್ತಾ ಇದ್ದಾನೆ, ಹಾಗಾಗಿ 7 ಗಂಟೆಗೇ ರೆಡಿ ಆಗಬೇಕು. ಬ್ರೇಕ್ಫಾಸ್ಟ್ ಸ್ವಲ್ಪ ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ, ನನಗೂ ಸ್ವಲ್ಪ ಬೇರೆ ಕೆಲಸ ಎಲ್ಲ ಇದೆ ಇವತ್ತು ಅಂತ ಹೇಳಿ ಚಿತ್ರಾನ್ನ ರೆಡಿ ಮಾಡ್ಕೋತಾ ಇದ್ದೇನೆ. ಅಂತೂ ಚಿತ್ರಾನ್ನ ರೆಡಿ ಆಯಿತು. ಮಗನಿಗೆ ಬಾಕ್ಸಿಗೂ ಬೇಕು, ಜೊತೆಗೆ ಈಗ ತಿನ್ಕೊಳ್ಳೋಕ್ಕೂ ಆಗತ್ತೆ ಅಂತ ಹೇಳಿ ಚಿತ್ರಾನ್ನನ ರೆಡಿ ಮಾಡಿದೆ ನಾನು. ಹಾಗೆ ಇವತ್ತು ಬೆಳಿಗ್ಗೆ ಹೊಳೆಗೆ ಹೋಗಿದ್ದೆ. ಇಲ್ಲಿ ಹೊಳೆಲೇನು ಪೂಜೆ ಮಾಡಿ ಬಿಟ್ಟಿರೋದು, ಹಾಗೆ ನೀರಲ್ಲೆಲ್ಲ ತೇಲ್ಕೊಂಡು ಹೋಗ್ತಿದೆ ಹೂವೆಲ್ಲ ನೋಡಿ. ಇದು ಡೇಲಿಯಾ ನೀರಲ್ಲಿದೆ. ಸುಮ್ಮನೆ ಹಾಗೆ ನೋಡುವಾಗ ಅದನ್ನ ವೀಡಿಯೋ ಮಾಡಿಕೊಂಡೆ ನಾನಿವತ್ತು. ನಮ್ಮ ಮನೆ ಪಕ್ಕ ಇರೋ ಹೊಳೆ ಇದು. ಮಕ್ಕಳ ಜೊತೆ ಒಂದಿನ ಆಟ ಆಡಿದೆ, ಆ ವಿಡಿಯೋನೂ ಇತ್ತು, ಜೊತೆಗೆ ಆ್ಯಡ್ ಮಾಡೋಣ ಅಂತ ಅನ್ನಿಸ್ತು. ಥ್ರೋಬಾಲ್ ಆಡ್ತಾಯಿದ್ದೆ. ಆ್ಯಕ್ಚುಲಿ ಥ್ರೋಬಾಲ್ ಇಷ್ಟ ನನಗೆ. ಮ್ಯಾಚ್ ಸಹ ಹೋಗಿದ್ವಿ, ವಿನ್ ಆಗಿ ಬಂದಿದ್ವಿ ನಮ್ಮ ಟೀಮು. ಇವತ್ತು ಸುಮ್ಮನೆ ಮಗನ ಜೊತೆ ಥ್ರೋಬಾಲ್ ಆಟ ಆಡೋಣ ಅಂತ ಅನಿಸ್ತು. ಹಾಗಾಗಿ ಮಗಳು ವೀಡಿಯೋ ಮಾಡ್ಕೊಂಡಿದ್ಲು, ನಾನು ಮತ್ತು ಮಗ ಥ್ರೋಬಾಲ್ ಆಟಾಡ್ತಾ ಇದ್ವಿ. ಇವತ್ತು ಬುಧವಾರ ಬೇರೆ, ನಾನು ಶಾಪಿಗೆ ಹೋಗಬೇಕು. ಶಾಪಿಗೆ ಹೋಗ್ತಾ ಇದ್ದೇನೆ ನೋಡಿ. ಇದು ಗದ್ದೆಯಲ್ಲಿ ಕಾಫಿ ಗಿಡ ನೆಟ್ಟಿದ್ದಾರೆ, ಅದಕ್ಕೋಸ್ಕರ ಸ್ಪ್ರಿಂಕ್ಲರ್ ಹಾಕಿದ್ದಾರೆ. ಶಾಪಲ್ಲಿ ಇವತ್ತು ಫ್ರೆಶ್ ತರಕಾರಿ ಬಂದಿದೆ. ಮೂಲಂಗಿ ಮತ್ತು ಕೆಸುವಿನ ಗೆಡ್ಡೆ. ನಂದು ತುಂಬ ಫೇವ್ರೆಟ್ ಕೆಸ ಅದು. ಮೂಲಂಗಿ ಸಹ ಅಷ್ಟೇ, ಸೊಪ್ಪು ಮತ್ತು ಮೂಲಂಗಿನ ಹಾಕಿ ಪಲ್ಯ ಮಾಡೋದು ನನಗೆ ತುಂಬ ಇಷ್ಟ. ಮತ್ತು ಸಿಹಿಗುಂಬಳಕಾಯಿ ಸಹ ಪಲ್ಯ ಇಷ್ಟ ನನಗೆ ರೊಟ್ಟಿಗೆ. ಹಾಗಲಕಾಯಿ ಒಂದು ಇಷ್ಟನೇ ಇಲ್ಲ ನನಗೆ. ಇಷ್ಟ ಇಲ್ಲದ ವಸ್ತು ಅಂತ ಹೇಳಿದರೆ ಹಾಗಲಕಾಯಿ. ಆದರೆ ತಿನ್ನೋದೇ ಇಲ್ಲ ಅಂತಲ್ಲ, ಬಟ್ ತಿಂತೇನೆ. ಇದು ನವಿಲುಕೋಸು, ಇಲ್ಲಿ ನೂಕೋಲು ಅಂತ ಹೇಳ್ತಾರೆ. ತಿಂತೇನೆ ನೂಕೋಲು, ಬಟ್ ತುಂಬ ಸಲ ತಿಂದು ಬೇಜಾರಾಗೋಗಿದೆ ನನಗೆ. ಹಾಗೆ ಮರಗೆಣಸು ಸಹ ಆಮೇಲೆ ಬಂದಿದ್ದು. ಫ್ರೆಶ್ ತರಕಾರಿಗಳು ನಮ್ಮ ಶಾಪಲ್ಲಿ ಇಲ್ಲೇ ಸರೌಂಡಿಂಗ್ ಮಾಡಿ ತಂದು ಕೊಡ್ತಾರೆ. ನನ್ನ ಇವತ್ತಿನ ವಿಡಿಯೋ ಮನೆಯಲ್ಲಿ ಏನೆಲ್ಲ ಮಾಡಿದೆ, ಅದರ ಮಧ್ಯದಲ್ಲಿ ಏನೇನೋ ಕೆಲಸಗಳಾಗಿದೆ. ಖಂಡಿತ ವೀಡಿಯೋ ಮಾಡಲಿಲ್ಲ, ಅಷ್ಟು ಟೈಮ್ ಇಲ್ಲ. ಎಲ್ಲ ಟೈಮಲ್ಲಿ ವೀಡಿಯೋ ಮಾಡಬೇಕನ್ನೋ ಯೋಚನೆನೂ ಬರಲ್ಲ. ಸಮ್ ಟೈಮ್ ಮೊದಲೆಲ್ಲ ವೀಡಿಯೋ ಮಾಡಿದ್ದನ್ನ ಆ್ಯಡ್ ಮಾಡಿದ್ದೇನೆ, ನಾನು ಮಕ್ಕಳ ಜೊತೆ ಆಟಾಡಿದ್ದು ಅದೆಲ್ಲ ವೀಡಿಯೋನ. ಈಗ ಶಾಪಲ್ಲಿದ್ದೇನೆ. ಶಾಪ್ ಇವತ್ತು ಬುಧವಾರ, ಎಲ್ರಿಗೂ ಗೊತ್ತು, ನಾನು ವೀಡಿಯೋಸ್ಗಳನ್ನ ನೋಡೋರಿಗೂ ಗೊತ್ತು ಬುಧವಾರ ನಾನು ಶಾಪಲ್ಲಿರ್ತೇನೆ ಅಂತ. ಡೈಲಿ ವೀಡಿಯೋನ ಆದಷ್ಟು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೇನೆ. ಹಾಗಾಗಿ ಸಣ್ಣ ವೀಡಿಯೋ ಆದರೂ ಪರವಾಗಿಲ್ಲ ಅಂತ ಹೇಳಿ ಆ ವಿಡಿಯೋಗಳನ್ನ ಮಾಡೋಕ್ಕೆ ಎಡಿಟ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೇನೆ. ಇವತ್ತಿಗೆ 2025ನೇ ಇಸವಿನೇ ಮುಗ್ದು ಹೋಯಿತು. ಖಂಡಿತ ನನ್ನ ಲೈಫಲ್ಲಿ ಈ ಜರ್ನಿಯಲ್ಲಿ, 1 ವರ್ಷದ ಜರ್ನಿಯಲ್ಲಿ ಯಾರೆಲ್ಲ ಇದ್ದೀರಾ, ಮುಂದೆ ಸಹ ನನ್ನ ಲೈಫಲ್ಲಿ ಯಾರೆಲ್ಲ ಈ ಥರ ಖುಷಿಯಾಗಿರ್ತೀರ, ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಖಂಡಿತ ಯಾವುದೇ ಕೆಟ್ಟ ಘಟನೆಗಳು ಆಗಿಲ್ಲ. ಜಗಳ ಆಡೋದಾಗಲಿ, ಫ್ರೆಂಡ್ಸ್ನ ದೂರ ಮಾಡ್ಕೊಳ್ಳೋದಾಗಲಿ, ಅಥವಾ ಯಾವುದೋ ಕಾರಣಕ್ಕೆ ಬೇರೆ ಮುನ್ಸ್ಕೊಳ್ಳೋದು, ಈ ಥರ ಯಾವುದೂ ಆಗಿಲ್ಲ. ಯಾಕೆಂತ ಹೇಳಿದರೆ ನಾನು ಯಾವಾಗಲೂ ನಗಾಡ್ಕೊಂಡು ಖುಷಿ ಹಾಕ್ಕೊಂಡು ಹೀಗೆ ಇರೋಳು. ಹಾಗಾಗಿ ಆ ಥರ ಸನ್ನಿವೇಶಗಳು ನನ್ನ ಈ 2025ರಲ್ಲಿ ನಡೆದೇ ಇಲ್ಲ. ಸಣ್ಣ ಪುಟ್ಟ ಜಗಳ, ಕೋಪ, ಈ ಕಾಲೆಳೆಯೋದು ಈ ಥರ ಎಲ್ಲ ಇದ್ದಿದ್ದೆ. ಬಟ್ ಅದನ್ನೆಲ್ಲ
ದೊಡ್ಡದಾಗಿ ತಗೊಂಡು ಮಾತು ಬಿಟ್ಟು ಇಂಥದ್ದು ಯಾವುದು ನನ್ನ 2025ನೇ ಜರ್ನಿಯಲ್ಲಿ ನಡೆದೇ ಇಲ್ಲ. ನನ್ನ 2026ನೇ ಇಸವಿ ಕೂಡ ಹಾಗೆ ಇರಲಿ. ಬಂದವರೆಲ್ಲ ಖುಷಿಯಾಗಿ, ನಾನು ಹೇಗೆ ಖುಷಿಯಾಗಿದ್ದೇನೋ ಹಾಗೆ ಎಲ್ಲರೂ ನನ್ನ ಜೊತೆ ಇರೋರೆಲ್ಲ ಖುಷಿಯಾಗಿರಲಿ ಅಂತ ಅಂದ್ಕೊಳ್ತೆ. ಜೊತೆಗೆ ಸ್ವಲ್ಪ ಲೈವಲ್ಲಿ ಫ್ರೆಂಡ್ಸ್ ಆಗಿದ್ದಾರೆ ಈಗ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗಿರೋರು ಅಂತ ಹೇಳಿದರೆ DT ಮತ್ತು ನಮ್ಮ ಡಾಕ್ಟರ್ ರಾಮ. ತುಂಬ ಇಷ್ಟ ನನಗೆ ಅವರಿಬ್ಬರು. ಮಿಸ್ ಮಾಡ್ಕೊಳ್ಳಲ್ಲ ನಾನು ಅವ್ರನ್ನ ಲೈವ್ನ ಖಂಡಿತ. ರಾಮ ಅಂತೂ ಯಾಕೋ ಗೊತ್ತಿಲ್ಲ, ತುಂಬ ಪರಿಚಯ, ತುಂಬ ವರ್ಷದಿಂದ ಪರಿಚಯ ಆದಂಗೆ ಫೀಲ್ ಆಗ್ತಿದೆ ಅವ್ರ ಲೈವಲ್ಲಿರೋ. ಆಲ್ಮೋಸ್ಟ್ ಟೀಸರ್ ನಾನು ವಿಡಿಯೋನ ನೋಡ್ತಿರಲ್ವ ಗೊತ್ತಿಲ್ಲ, ಬಟ್ ನೀವು ಕೂಡ ಅಷ್ಟೇ. DT ಲೈವಲ್ಲಿರುವವರು ಕೂಡ ಅಷ್ಟೇ, ಆಲ್ಮೋಸ್ಟ್ ಎಲ್ಲರೂ ವನಿತಾ ಸಿಸ್ ಆಗಲಿ, ಜೊತೆಗೆ ಸ್ಪಂದನ, ನೀವೆಲ್ಲ ಈ ವರ್ಷದ ನನ್ನ ಹೊಸ ಗೆಳತಿಯರು. ಸೋ ಹ್ಯಾಪಿ. ನಾನು 2025ನ ಈ ನಿಮ್ಮ ಗೆಳೆತನಕ್ಕೆ ಖಂಡಿತ ನನ್ನ ಯಾವ ಲೈವಲ್ಲಿ ಇದ್ದರೂ ನನ್ನನ್ನು ನೀವು ಮಾತಾಡಿಸ್ತೀರಾ, ನೀವೆಲ್ಲಿ ಸಿಕ್ಕಿದ್ರೂ ಮಾತಾಡಿಸ್ತೀರಾ ನೀವೆಲ್ಲರೂ. ಸೊ ತುಂಬ ತುಂಬ ಹ್ಯಾಪಿ ನಾನು. ಖಂಡಿತ ಯಾವಾಗಲೂ ಹೇಳೋ ಹಾಗೆ ನನ್ನ ಇವತ್ತಿನ ಈ ವಿಡಿಯೋನ ಖಂಡಿತ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿದ್ದರೆ ಖಂಡಿತ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಕೊಡೋದನ್ನಂತೂ ಖಂಡಿತ ಮರಿಬೇಡಿ. ಯಾವಾಗಲೂ ಸಪೋರ್ಟ್ ಮಾಡ್ತಾ ಎಲ್ಲರೂ ಖುಷಿಯಾಗಿರಿ. ಬರೋ ಮತ್ತೊಂದು ಇಯರ್ನ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾ ಹ್ಯಾಪಿಯಾಗಿರಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ಥ್ಯಾಂಕ್ ಯು.